ಸರ್ ಸ್ವಾಮೀಜಿಗಳು ಎಲ್ಲಿಯೂ ವಿಷ ಹಾಕಿದ್ದಾರೆ ಅಂತಂದು ಯಾವುದೂ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಸ್ವಾಮೀಜಿಗಳು ಏನು ಇವರು ಆರೋಪ ಮಾಡಿದವರು ಶಾಸಕರದು ಅವ್ರದ್ದು ಇಂಥದ್ರಲ್ಲಿ ಒಂದು ಬೆಳೆ ಬೆಳೆಸೋ ಕೆಲಸ ಅವ್ರದ್ದು. ಗೀತಾಂಜಲಿಯಲ್ಲಿ 20ರಿಂದ 50ರವರೆಗೂ ಭಾರಿ ರಿಯಾಯಿತಿ. ಹಿಂದೆ ಭೇಟಿ ನೀಡಿ. ಗೀತಾಂಜಲಿ ಕೊಪ್ಪಿಕರ್ ರಸ್ತೆ, ಹುಬ್ಬಳ್ಳಿ. ಅವರು ತಮ್ಮ ಈ ವಿಚಾರಕ್ಕೆ ಮುಗಿಬಾರ್ದು. ಅವರು ಬೇಳೆ ಬೇಯಿಸ್ಕೊಂತಿರ್ಬೇಕು. ಇಶ್ಯೂ ಅದು ಜೀವಂತವಾಗಿರಬೇಕು. ಅದು ವಿಷಯ ಜೀವಂತ ಆಗಿರಬೇಕು. ಅವರು ಬೇಳೆ ಬೇಯಿಸ್ಕೊಂಥ ಕೆಲಸ ಈ ಥರ ಮಾಡಕತ್ತಾರ. ಶಾಸಕರು ಹೇಳಿದ ರೀತಿ ಅವರೇನು ಇಬ್ಬರು ಮುಸಲ್ಮಾನ್ ಜನ ಹೋಗಿ ಅಲ್ಲಿ ವಿಷ ಹಾಕೋ ಕೆಲಸ ಮಾಡಿದಾರ ಅಂತಂದು ಏನು ಹೇಳಿದಾರೆ. ಫಸ್ಟ್ ಥಿಂಗಲ್ಲಿ ಇಬ್ಬರು ಮುಸಲ್ಮಾನರು ಇಲ್ಲೇ ಇಲ್ಲ ಕೆಲಸ ಮಾಡೋಕ್ಕೆ. ಮತ್ತು ಇವರಿಗೆ ಅಲ್ಲೇನು ಮಂತ್ರಿಗಳಿಗೆ ಅವತ್ತು ಇವರಿಗೆ ಮಾನ್ಯ ಗುರುಗಳಿಗೆ ಬೆಟ್ಟಾಗಿ ಒಳಗೆ ಮಾತಾಡಿಸಿ ಹೊರಗೆ ಬರೋ ಹೊತ್ನಾಗ ಬಂದಮೇಲೆ ಹೊರಗಡೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಹೊರಗಡೆ ಇರೋ ಹೊತ್ನಾಗ ನಮ್ಮ ರಾಷ್ಟ್ರೀಯ ಅದರ ಪ್ರಧಾನ ಕಾರ್ಯದರ್ಶಿಗಂತ ಶಿವಶಂಕರ್ ಮಾಜಿ ಶಾಸಕರು ನಮ್ಮ ಹರಿಹರದವರು ಇವರು ಕೂಡ ಪ್ರೆಸ್ ಮೀಟ್ ಮಾಡಿದರು. ಅವಾಗ ಮತ್ತೆ ಅವಾಗ ನೆನಪಾಗಲಿಲ್ಲ ವಿಷಯ ಹಾಕಿದ್ದಾರೆ ಅಂತ ಹೇಳಿದ್ರು. ಅವಾಗಲೇ ಹೊರಗಡೆ ಬಂದಿದ್ದು. ಅವಾಗ ನೆನಪಾಗಲಿಲ್ಲ ಅವ್ರಿಗೆ. ಅಲ್ಲೇ ಯಾವುದೂ ವಿಷಯನೇ ತೆಗಲಿಲ್ಲ. ವಿಷಯ ಹಾಕಿದಾರ ಮತ್ತೊಂದು ಯಾವುದೂ ವಿಚಾರ ನಮ್ಮ ಸ್ವಾಮೀಜಿಗಳು ಹೇಳಿದಾರ ಅಂತ ಹೇಳಿಲ್ಲ. ಅವ್ರು ಹುಬ್ಬಳ್ಳಿಗೆ ಬರ್ತಾರೆ. ಮರುದಿವ್ಸ ಮತ್ತೊಂದು ಪ್ರೆಸ್ ಮೀಟ್ ಕರೀತಾರೆ. ಆ ಪ್ರೆಸ್ ಮೀಟ್ನಲ್ಲಿ ಇಬ್ಬರು ಮುಸಲ್ಮಾನ್ ಜನ ಹಿಂಗೆ ಮಾಡಿದಾರ ಅಂತಂದು ಮತ್ತೊಂದು ಯಾವುದೋ ಏಜೆನ್ಸಿ ಅವ್ರಿಗೆ ಹೇಳ್ತಾರೆ. ಅದು ಮುಸಲ್ಮಾನ್ ಅನ್ನೋ ಪದ ಉಪಯೋಗಿಸ್ಕೊರಿ, ನೀವು ಪಬ್ಲಿಸಿಟಿ ಸಿಗ್ತೈತಿ ರಾಜ್ಯಾದ್ಯಂತ ಅಂತಂದು ಅದು ಪಬ್ಲಿಸಿಟಿ ತೊಗೊಳಕ್ಕೆ ಶಾಸಕ ಅರವಿಂದ್ ಬೆಲ್ಲದ್ ಹೊಂಟಾರ. ಅಲ್ಲಿರುವಂಥ ಸ್ವಾಮೀಜಿಯವ್ರಿಗೆ ಆಮೇಲೆ ಮಾತಾಡ್ದಾಗ ಹೇಳಿದರು, ನನಗೀಗ ಸದ್ಯ ಮಾತಾಡೋದಿಲ್ಲ ಅನ್ನೋ ಮಾತು ಅಷ್ಟೇ ಹೇಳಿದರು. ಅವ್ರದ್ದು ಹೆಲ್ತ್ ಕಂಡೀಷನ್ ಸರಿ ಇಲ್ಲ, ಅವ್ರಿಗೆ ಮಾತಾಡೋದು ಕಷ್ಟ ಆಗ್ತಾಯಿದೆ ಅನ್ನೋದಕ್ಕೆ ಅವ್ರು 1-2 ದಿನ ಬಿಟ್ಟು ಮಾತಾಡ್ತೀನಿ ಅನ್ನೋದು ಹೇಳಿದರು. ಅವ್ರು ಎಲ್ಲೂ ನನಗೆ ಫುಡ್ ಪಾಯ್ಸನ್ ಆಗೈತಿ, ನನಗೆ ವಿಷದಲ್ಲಿ ಊಟದಲ್ಲಿ ವಿಷ ಹಾಕಿದಾರ ಮತ್ತು ಮುಸಲ್ಮಾನ್ ಹುಡುಗರು ಹಾಕಿದಾರ ಎಲ್ಲೂ ಹೇಳಿಲ್ಲ. ಮತ್ತು ಅಲ್ಲಿ ಫಸ್ಟ್ ತಿಂಗಲ್ಲಿ ಮುಸಲ್ಮಾನರೇ ಇಲ್ಲ, ಒಬ್ಬ ಜಾಫರ್ ಇದ್ದಾನೆ. ಇಲ್ಲಿ ಹಿಂದೂ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಕೆಲಸ ಮಾಡೋಕೆ ಹಕ್ಕೈತಿ. ಆ ಮಠದಾಗ ಅಲ್ಲಿ ಒಬ್ಬ ಮಹಾಂತೇಶ್ ಅಂತೂ ಇದ್ದ, ಅಲ್ಲಿ ಚಂದ್ರಶೇಖರ್ ಅಂತೂ ಇದ್ದ, ಅವನ ಜೊತೆ ಜಾಫರು ಇದ್ದ. ಆದರೆ ಅವ್ರು ಮಠದ ಒಳಗಡೆ ಇಲ್ಲ, ಮಠದ ಒಳಗಡೆ ಇದ್ದರು. ಚಂದ್ರಶೇಖರ್ ಅಂತೂ ಅವ್ರ ಶಿಷ್ಯನ. ಯಾರು ಇನ್ನೂವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಿಂಗೆ ತೊಂದರೆ ಆಗೈತೆ ಅಂತಂದು. ಇವ್ರು ಸಮಾಜದ ಸ್ವಾಸ್ಥ್ಯ ಕೆಲ್ಸಕ್ಕೆ ಇಲ್ಲೇನು ನಮ್ಮ ರಾಜ್ಯದಾಗ ಶಾಂತಿ ಐತಿ, ಈ ಶಾಂತಿ ಕದಡ್ಸಾಕ ನಮ್ಮ ಜಿಲ್ಲೆಯಲ್ಲಿ ಏನು ಶಾಂತಿ ಐತಿ ಇದನ್ನು ಕದಡಿಸೋದು ಅವರು ರಾಜ್ಯಾದ್ಯಂತ ಪಬ್ಲಿಸಿಟಿ ತೊಗೊಳ್ಳೋಂಥ ಶಾಸಕರು ಇವರು ಅಂತ ಈ ಸಂದರ್ಭದಾಗ ಹೇಳ್ತಾರೆ. ಇದರಲ್ಲಿ ನೋಡಿರಿ, ಸಮಾಜ ದೊಡ್ಡದೈತಿ. ಒಬ್ರಿಗೊಬ್ರಿಗೆ ಸಣ್ಣ ಪುಟ್ಟ ಮನಸ್ತಾಪ ಇದ್ದು ಅವನ್ನೆಲ್ಲ ಈಗ ಸದ್ಯ ನಾವು ಎಲ್ಲರೂ ಸೇರಿ ನಮ್ಮ ಹಿರಿಯರಾಗಲೇ ಈಗಾಗಲೇ ಸಂಬಂಧಪಟ್ಟಂಥವ್ರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಸದ್ಯದ್ರಾಗ ಒಂದು 4 ಕೋಣೆಯೊಳಗೆ ಕೂತ್ಕೊಂಡು 4 ಗೋಡೆ ಮಧ್ಯೆ ಮಾತಾಡಿ ಈ ವಿಷಯ ಬಗೆಹರಿಸ್ತೇವೆ ಅಂತಂದು ಈ ಸದ್ಯದ್ರಾಗ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅನ್ನೋ ಸಂದರ್ಭ ಹೇಳ್ತೀವಿ.